ನಟ್ಟು ಬೋಲ್ಟು ಡಿ ಕೆ ಶಿವಕುಮಾರ್ ಅವರು, ಸಾಧು ಕೋಕಿಲ ಅವರು, ಚಲನಚಿತ್ರರಂಗ ವರ್ಸಸ್ ಸರ್ಕಾರ, ಈ ಥರ ತುಂಬ ವಿಷಯಗಳು ನಡೀತಾ ಇದೆ. ಸೊ ಇದರ ಬಗ್ಗೆ ಒಬ್ಬ ನಿರ್ದೇಶಕನಾಗಿ, ರೈಟ್ರಾಗಿ, ಆ್ಯಕ್ಟ್ರಾಗಿ, ಸಮಾಜದ ವಿಷಯಗಳಿಗೆ ಸ್ಪಂದಿಸೋನಾಗಿ ಮಾತಾಡಬೇಕು ಅನ್ನಿಸ್ತು. ಹಾಗಾಗಿ ಒಂದೊಂದು ಮಾಧ್ಯಮಕ್ಕೆ ಹೋದರೆ ಇನ್ನೊಂದು ಮಾಧ್ಯಮ ಬೇಸರ ಮಾಡಿಕೊಳ್ಳುತ್ತೆ ಅಂತೇಳಿ ನೇರವಾಗಿ ನನ್ನ ಫೇಸ್ಬುಕ್ ಲೈವ್ ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರವಿ ಗಣಿಗ ಅಂತ ಒಬ್ಬರು ಶಾಸಕರಿದ್ದಾರೆ. ಅವರು ನನ್ನ ಸ್ನೇಹಿತರು ಕೂಡ ಹೌದು. ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರು. ಈಗ ಕಾಂಗ್ರೆಸ್ಸಲ್ಲಿದ್ದಾರೆ ಅವರು. ಈಗ ಅಲ್ಲಿಂದ ಶುರು ಮಾಡೋಣ. ಅವರೊಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಇವಾಗ ಎಲ್ಲರೂ ಚಿತ್ರರಂಗದವ್ರನ್ನ ತುಂಬ ಹೀನಾಯವಾಗಿ ಬೈಯುವ ಒಂದು ಸರದಿ ಶುರುವಾಗಿದೆ. ಕೆಲವರ ಓರಲ್ ಡಿಸೆಂಟ್ರಿಗಳು, ಬಾಯಿಬೇದಿಗಳು ತುಂಬ ಜೋರಾಗಿ ನಡೀತಾ ಇದೆ. ಎಲ್ಲ ಸ್ನೇಹಿತರಿಗೆ ಸ್ವಾಗತ. ಯಾರ್ಯಾರು ನೋಡ್ತಾ ಇದ್ದಾರೆ ಅವರ ಹೆಸರುಗಳು ಕೆಲವಿಲ್ಲಿ ಬರ್ತಾ ಇದೆ. ರವಿ ಗಣಿಗ ಅವರಿಂದ ಶುರು ಮಾಡೋಣ. ಶಾಸಕರು ಹಿಂದೆ ಪತ್ರಕರ್ತರಾಗಿದ್ದವರು, ನನ್ನ ಗೆಳೆಯರು ಕೂಡ ನನ್ನ ಸಂಪರ್ಕದಲ್ಲಿರೋರೆ. ಅವರು ಒಂದಷ್ಟು ಸಿನಿಮಾ ನಟರುಗಳ ಬಗ್ಗೆ, ಕಲಾವಿದರುಗಳ ಬಗ್ಗೆ, ಸಿನಿಮಾ ಚಿತ್ರರಂಗದವ್ರ ಬಗ್ಗೆ, ಚೇಂಬರ್ ಬಗ್ಗೆ ಒಂದು ಅಪಹಾಸ್ಯ ಮಾಡಿ, ವ್ಯಂಗ್ಯ ಮಾಡಿ ಒಂದಷ್ಟು ಮಾತಾಡಿದ್ದಾರೆ. ಅದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಅದು ಅವರ ಇಷ್ಟ. ಆದರೆ ಅವರು ಹೆಸರುಗಳನ್ನು ತಗೋಬೇಕಾಗಿತ್ತು. ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಏನು ಅನ್ನೋದು ಹೆಸರುಗಳನ್ನು ತಗೊಂಡು ನಿರ್ದಿಷ್ಟವಾಗಿ ಒಂದಷ್ಟು ಸರಿಯಾದ ಅಂಶಗಳು ಮತ್ತು ಗ್ರಹಿಕೆಗಳು, ಮಾಹಿತಿಗಳ ಜೊತೆ ಮಾತನಾಡಿದಿದ್ರೆ ಒಂದು ತೂಕ ಬರ್ತಾ ಇತ್ತು. ಆದರೆ ಅವರು ಉತ್ತರ ಕುಮಾರನ್ ಪೌರುಷದ ಥರ ಹೆಸರುಗಳನ್ನು ತಗೊಳ್ಳದೆ ಏನೋ ಒಂದಷ್ಟು ಲೇವಡಿ ಮಾಡಿಕೊಂಡು ಮಾತನಾಡಿದ್ದಾರೆ. ಸೊ ಅವರಿಂದ ಮೊದಲಿಗೆ ಶುರು ಮಾಡೋಣ. ನೀವು ಯಾರ್ಯಾರ ಬಗ್ಗೆ ಮಾತಾಡಿದಿರಿ ರವಿ ಗಣಿಗ ಅವರೇ, ಅವ್ರನ್ನ ರಾಕಿಂಗ್ ಸ್ಟಾರ್ ಯಶ್ ಅಂತಾರೆ, ಬಾದ್ಶಾ, ಕಿಚ್ಚ, ಸುದೀಪ ಅಂತಾರೆ, ರಿಯಲ್ ಸ್ಟಾರ್ ಉಪೇಂದ್ರ ಅಂತಾರೆ, ಶಿವಣ್ಣ ಅಂತಾರೆ, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂತಾರೆ. ಇವ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ಮಾತುಗಳನ್ನು ಆಡಿದಿರಿ. ನೀವು ಯಾರ್ದೋ ಪರವಾಗಿರ್ತೀರಿ, ಅದು ನಿಮಗೆ ಬಿಟ್ಟಂಥ ವಿಚಾರ, ಅದು ಬೇರೆಯವ್ರಿಗೆ ಸಂಬಂಧ ಇಲ್ಲ. ಆದರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ವಿ, ಅವ್ರ್ಯಾರು ಬರಲಿಲ್ಲ, ಇವ್ರ್ಯಾರು ಬರಲಿಲ್ಲ ಅಂತೆಲ್ಲ ಒಂದಷ್ಟು ಮಾತಾಡಿದಿರಿ. ಬ್ಯಾನ್ ಮಾಡಬೇಕು ಅಂತ ಮಾತಾಡಿದಿರಿ. ಪ್ರಶಸ್ತಿ ನಿರಾಕರಣೆಗಳ ಬಗ್ಗೆ ಮಾತಾಡಿದಿರಿ. ಇದ್ರ ಬಗ್ಗೆ ಒಂದು ಚರ್ಚೆ, ಒಂದು ಸಂವಾದ. ನೀವಂತೂ ಸಂವಾದಕ್ಕೆ ಬರಲ್ಲ. ಹಾಗಾಗಿ ನನ್ನ ಮನಸ್ಸಿನ ಮಾತನ್ನು ನನ್ನ ಗೆಳೆಯರ ಜೊತೆ ಹಂಚ್ಕೋತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಮಾತನ್ನು ಉಲ್ಟಾಯಿಂದ ಬರ್ತೀನಿ. ಇಂಥವ್ರ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಅಂತ ಮಾತಾಡ್ತೀರಿ. ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ, ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಪದ ಮಾತಾಡ್ತೀರಿ. ನಿಮ್ಮ ಮೇಲೆ ಯಾರದೇ ಫ್ಯಾನ್ಸು, ಯಾರದೇ ಪರವಾಗಿರೋರು ನ್ಯಾಯಾಲಯಕ್ಕೆ ಹೋದರೆ ಮೊದಲು ಮಾನನಷ್ಟ ಮೊಕದ್ದಮೆ ಆಗುತ್ತೆ. ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಅನ್ನುವ ಮಾತನ್ನು ನೀವು ಆಡುವ ಹಾಗೆ ಇಲ್ಲ. ಒಬ್ಬ ಶಾಸಕರಾಗ ಮಾತನ್ನೇ ನೀವು ಆಡಬಾರ್ದು. ನಿಮ್ಗೆ ಕನಿಷ್ಠ ಮಾಹಿತಿ ಪ್ರಜ್ಞೆ ಇರಬೇಕಾಗಿತ್ತು. ಯಾರದೇ ಚಿತ್ರನ ಬ್ಯಾನ್ ಮಾಡ್ತೀನಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇನ್ನೇನು 1-2 ವರ್ಷ ಇರಬೇಕೇನೋ. ಯೋಚನೆ ಮಾಡ್ಕೊಂಡು ಮಾತಾಡಬೇಕು. ಹಿಟ್ಲರ್ ಥರ ಆಡಬಾರ್ದು. ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ. ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ, ಆದರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲ. ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ, ಆದರೆ ನೀವು ಅಂಬರೀಷ್ ಅಲ್ಲ. ಮೊದಲನೇ ಸಲ ಶಾಸಕರಾಗಿದ್ದೀರಿ, ಇನ್ನೂ ಮಂತ್ರಿಗಳಾಗಬೇಕಾಗಿದೆ. ರಾಜಕಾರಣದ ಜೀವನ ತುಂಬ ಮುಂದೆ ಹೋಗಬೇಕಾಗಿದೆ. ಮಾಹಿತಿ ಕೊರತೆ ಇಟ್ಟುಕೊಂಡು ಮಾತಾಡಬಾರ್ದು. ಮೊದಲನೇದಾಗಿ ರವಿ ಗಣಿಗ ಅವರೇ, ಬ್ಯಾನ್ ಅನ್ನೋ ಪದ ನೀವು ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಯಾರ್ಯಾರ ಅಭಿಮಾನಿಗಳು ನಿಮ್ಮನ್ನು ಹಿಡಿದು ನಿಲ್ಲಿಸಿ, ಕೊಳಪಟ್ಟು ಹಿಡಿದು ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ ನಿಮಗೆ ಗೊತ್ತಿಲ್ಲ. ಅಸಹಕಾರ ಅಂತ ಮಾತ್ರ ಮಾತಾಡ್ಬೋದು, ಬ್ಯಾನ್ ಅಂತ ಮಾತನಾಡುವಾಗಿಲ್ಲ. ಇದು ಕಾನೂನು ಬಾಹಿರವಾದಂಥ ಒಂದು ವಿಷಯ. ಎರಡನೇದು, ಯಾರೋ ಒಬ್ಬರು ನಟ ಟ್ವೀಟ್ ಮಾಡಿಬಿಟ್ರು, ಹಿಂದಿ ಅವಾರ್ಡ್ಗಳು ಕೊಟ್ಟರೆ ಓಡೋಗಿ ತಗೊಂಡ್ಬಿಡ್ತಾರೆ, ಟ್ವೀಟಲ್ಲಿ ತಿರಸ್ಕಾರ ಮಾಡಿಬಿಟ್ರು, ಹಿಂದಿ ಅವಾರ್ಡ್ಗಳಾದ್ರೆ ತಗೋತಾರೆ ಅಂತ ಮಾತಾಡಿದ್ರಿ. ನಿಮಗೊಂದು ಮಾತು ಹೇಳ್ತೀನಿ. ನೀವು ಮಾತಾಡಿರೋದು ಕಿಚ್ಚ, ಸುದೀಪ ಅವ್ರ ಬಗ್ಗೆ. ಅವ್ರ ಹೆಸರನ್ನಾರು ನೀವು ತಗೋಬೋದಾಗಿತ್ತು. ಧೈರ್ಯ ಮಾಡಿ ತಗೊಂಡಿದ್ರೆ ಚೆನ್ನಾಗಿರೋದು. ಈಗ ಎಲ್ಲರ ಪರವಾಗಿ ಒಂದು ಸಮಗ್ರವಾಗಿ ಮಾತನಾಡ್ತಾ ಇದ್ದೀನಿ. ಒಂದೊಂದಕ್ಕೆ ನಿಮಗೆ ಸ್ಪಷ್ಟನೆ ಕೊಡ್ತಾ, ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. 2004ರಿಂದ ಕಿಚ್ಚ ಸುದೀಪ್ ಅವರು ಇದುವರೆಗೂ 21 ವರ್ಷಗಳಲ್ಲಿ ಯಾವುದೇ ಅವಾರ್ಡ್ಗಳನ್ನು, ಹಿಂದಿ, ಕನ್ನಡ ಯಾವುದೇ ಅವಾರ್ಡ್ಗಳನ್ನು ತಗೊಂಡಿಲ್ಲ. ಯಾಕೆ ಅವಾರ್ಡ್ ತಗೊಂಡಿಲ್ಲ? ಮೊದಲನೇದಾಗಿ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿದ್ದು
ಪ್ರಶಸ್ತಿಯನ್ನು ನಯವಾಗಿ ನಿರಾಕರಿಸಿದ್ರು ಬಿಟ್ಟರೆ ತಿರಸ್ಕರಿಸಿದ್ದಲ್ಲ. ಹೇಗೆ ಗೌರವಯುತ ಅಂತ ಡಾಕ್ಟರೇಟನ್ನು ಇನ್ನೂ ಹೆಚ್ಚು ಕೆಲಸ ಮಾಡೋರಿಗೆ, ಸಮಾಜದ ಮುಖವಾಗಿರೋರಿಗೆ ಕೊಡಿ ಅಂತ ಹೇಳಿದ್ರು, ಅದೇ ಥರ ಹೇಳಿದ್ರು ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಕೊಡಿ ಅಂತ. ಅದರ ಹಿಂದೆ ಒಂದು ಯೋಚನೆ ಇತ್ತು, ಒಂದಷ್ಟು ಅವಮಾನಗಳಿದ್ವು. ಬಹುಶಃ ನೀವು ಈವಾಗಿರೋ ಪಕ್ಷದವರೇ ಮಾಡಿದ್ರು ಅಂತ ಕಾಣುತ್ತೆ. ರಂಗ SSLC ಸಿನಿಮಾಗೆ ಅವಾರ್ಡ್ ಬರಬೇಕಾಗಿರುತ್ತೆ, ಸ್ಟೇಟ್ ಅವಾರ್ಡು. ಅದ್ರ ಹಿಂದಿನ ದಿನ ಒಂದು ಅಧಿಕೃತ ಪತ್ರ ಬರುತ್ತೆ ಅವರಿಗೆ ಸರ್ಕಾರದ ಕಡೆಯಿಂದ, ಕಿಚ್ಚ ಸುದೀಪ್ ಅವರಿಗೆ. ಏನಂತ ಬರುತ್ತೆ, ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ. ಆದರೆ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗಿರುತ್ತೆ. ಎರಡನೇದು, ಜಸ್ಟ್ ಮಾತ್ಮತ್ತಲ್ಲಿ ಕಾರ್ಯಕ್ರಮಕ್ಕೆ ಅವಾರ್ಡ್ ಕಮಿಟಿಯಲ್ಲಿ ಇದ್ದವರೇ ಫೋನ್ ಮಾಡ್ತಾರೆ, ನಿಮಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ. ಆಗಲೂ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗುತ್ತೆ. ಈ ಅವಾರ್ಡ್ ಅನ್ನೋದಿದೆಯಲ್ಲ, ರಾಜ್ಯೋತ್ಸವ ಪ್ರಶಸ್ತಿ, ಸರ್ಕಾರ ಮಾಡುವ ಪ್ರಶಸ್ತಿಗಳಿದೆಯಲ್ಲ, ಅದು ಅಸಹ್ಯ ಹುಟ್ಟಿಸುವಷ್ಟು, ರೇಜಿಗೆ ಹುಟ್ಟಿಸುವಷ್ಟು ಲಾಬಿಗಳಿಂದ ಕೂಡಿದೆ. ಯಾಕೆ ಸ್ವಾಮಿ ನೀವು 2024 ತನಕ ಇನ್ನೂ ಅವಾರ್ಡ್ಗಳನ್ನೇ ಕೊಟ್ಟಿಲ್ಲ, ಹಾಗೆ ಕೂತಿದ್ದೀರಾ? ಯಾಕೆ ಸಬ್ಸಿಡಿಗಳು ಕೊಟ್ಟಿಲ್ಲ? ದಯವಿಟ್ಟು ಹೋಗಿ ಶಾಸಕರು, ನೀವು ಹೋಗ್ಬಿಟ್ಟು ಏನೇನು ರಾಜಕೀಯ ನಡೆಯುತ್ತೆ, ಏನೇನು ಅಸಹ್ಯವಾದ ಲಾಬಿಗಳು ನಡೀತವೆ. ಸ್ಟೇಟ್ ಅವಾರ್ಡ್ ಅಂದರೆ ಎಷ್ಟು ಅಸಹ್ಯ ಆಗಿದೆ. ಯಾಕೆ ಸೂಕ್ಷ್ಮವಾದ ಕಲಾವಿದರುಗಳು ಸ್ಟೇಟ್ ಅವಾರ್ಡ್ಗಳನ್ನು ತಗೊಳ್ಳೋದೇ ಇಲ್ಲ? ಯಾಕೆ ಅವರ ಅವಾರ್ಡ್ ಫಂಕ್ಷನ್ಗಳಿಗೆ ಬರಲ್ಲ? ಯಾಕೆ ಅವಾರ್ಡ್ಗಳು ಅಂದ್ರೆ ಅಷ್ಟು ಅಸಹ್ಯ ಪಡ್ತಾರೆ ಅನ್ನೋದನ್ನು ಹೋಗಿ ವಿಚಾರಿಸಿ ನೋಡಿ. ಅವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಕೋರ್ಟ್ಗಳಿಗೆ ಹೋಗುತ್ತೆ, ಯಾಕೆ ಲಾಬಿಗಳು ನಡೆಯುತ್ತೆ, ಎಂಥ ಜಾತಿ ವ್ಯವಸ್ಥೆ ನಡೆಯುತ್ತೆ, ಇನ್ನೊಂದು ನಡೆಯುತ್ತೆ ಅಂತ ನೋಡಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಒಬ್ಬರು ಫೋನ್ ಮಾಡ್ತಾರೆ, ನಿಮಗೆ ಅವಾರ್ಡ್ ಕೊಡಿಸ್ತಾ ಇದೀವಿ ಅಂತ. ಒಬ್ಬರು ಪತ್ರಕರ್ತರು, ಇಡಿಯಟ್, ಫೋನ್ ಇಡೋ, ನೀನೇ ನನಗೆ ಅವಾರ್ಡ್ ಕೊಡಿಸೋದು ಅಂತ ಅವಾರ್ಡ್ ತಿರಸ್ಕಾರ ಮಾಡ್ತಾರೆ. ಇದು ದೊಡ್ಡ ಲಾಬಿಗಳಿದೆ. ನಿಮ್ಮ ಯೋಗ್ಯತೆಗೆ ಇನ್ನೂ ಸಬ್ಸಿಡಿ ಕೊಡೋಕ್ಕಾಗಿಲ್ಲ. ಅವಾರ್ಡ್ಗಳನ್ನು ಈ 2023 ತನಕ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನೆಟ್ಟಿಗೆ ಒಂದು ಫಂಕ್ಷನ್ ಮಾಡೋಕ್ಕೆ ಬರಲ್ಲ. 2 ವರ್ಷದಿಂದ ನೀವು ಫಿಲಂ ಫೆಸ್ಟಿವಲ್ ಬಗ್ಗೆ ಆಮೇಲೆ ಬರ್ತೀನಿ, GKVK ಸಭಾಂಗಣದಲ್ಲಿ ಮಾಡಿದ್ರಿ, ಇನ್ನೆಲ್ಲೋ RT ನಗರದಲ್ಲಿ ಮಾಡಿದ್ರಿ, ಭದ್ರಾವತಿ ಲೋಕನಾಥ್ ಅವ್ರ ರಸಮಂಜರಿ ಕಾರ್ಯಕ್ರಮ ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಕೆಡದಾಗ ಕಾರ್ಯಕ್ರಮ ಮಾಡಿದ್ರಿ. ನಿಮ್ಮ ಫಂಡ್ ಎಷ್ಟು ಮಿಸ್ಯೂಸ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತೇ ಇಲ್ಲ. ನೀವು ಸುಮ್ಮನೆ ಮಾತಾಡ್ತಾ ಇದ್ದೀರಾ ಹಿಟ್ಲರ್ಗಳ ಥರ. ಅವಾರ್ಡ್ ಕಿಚ್ಚ ಸುದೀಪ್ ಅವರು ತಗೊಳ್ಳೋದಲ್ಲಿರೋದಕ್ಕೆ ಕಾರಣ ನಿಮ್ಮದೇ ಸರ್ಕಾರ ಇತ್ತು ಅವಾಗ. ರಂಗ SSLC ಮತ್ತು ಜಸ್ಟ್ ಮಾತಲ್ಲಿ ಸಮಯದಲ್ಲಿ ನೀವು ಮಾಡಿದ ಅವಮಾನಗಳು. ಯಾರಾದರೂ ಇವತ್ತೊಬ್ಬರು ಅವಾರ್ಡ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಇವ್ರನ್ನ ಮಾತ್ರ ಅಲ್ಲ, ಯಾವುದೇ ಕಲಾವಿದರಾಗಿರಲಿ. ಯಾಕೆಂದರೆ ಅವಾರ್ಡ್ಗಳು ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಇದು ನಿಮಗೆ ಮಾಹಿತಿ ಇಲ್ಲ. ನಿಮಗೆ ಈಗ ಅವರ ಅಭಿಮಾನಿಗಳು, ನೀವು ಮಂಡ್ಯದಲ್ಲಿ ಹೋದರೂ ಕೇಳ್ತಾರೆ, ಬೆಂಗಳೂರಿಗೆ ಬಂದರೂ ಕೇಳ್ತಾರೆ, ನೀವು ಎಲ್ಲೇ ಹೋದರೂ ನಿಮಗೊಂದು ಪ್ರಶ್ನೆಯನ್ನು ಕೇಳುವ ಒಂದು ಅಭಿಯಾನ ಶುರುವಾಗುತ್ತೆ. ಅದು ನನ್ನಿಂದ ಶುರುವಾಗ್ತಾ ಇದೆ. 2004ರಿಂದ ಕಿಚ್ಚ ಸುದೀಪ್ ಅವರು ಯಾವ್ಯಾವ ಅವಾರ್ಡ್ ತಗೊಂಡಿದ್ದಾರೆ ನೀವು ಹೇಳಬೇಕು. ಏನೋ ಬಾಯಿ ಬೇದಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹಿಂದಿ ಅವಾರ್ಡ್ ಕೊಟ್ಟರೆ ಓಡೋಗ್ತಾರೆ, ಅದು ತಗೋತಾರೆ, ಎಷ್ಟು ರಿಜೆಕ್ಟ್ ಮಾಡಿದ್ದಾರೆ ಅಂತ. ಅದು ನಿರಾಕರಣೆ. ಏನು ಸಮಗ್ರ ಕಾರಣ, ಸಮಚಿತದಿಂದ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ, ಅದನ್ನು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆದರೆ ನೀವು ಯಾವ ಅವಾರ್ಡನ್ನು ತಗೊಂಡಿದ್ದಾರೆ ಅಂತ ನೀವು ಜನರಿಗೆ ಹೇಳದೆ ಹೋದರೆ ಅಲ್ಲಿ ತನಕ ಅವ್ರ ಅಭಿಮಾನಿಗಳು ನಿಮ್ಮನ್ನು ಬಿಡಲ್ಲ. ಇದು ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ವಿಷಯ ತಿಳ್ಕೊಳ್ಳೋದಲ್ಲೇ ಮಾತಾಡಿದ್ರಿ. ಎರಡನೇದು, ಕನ್ನಡ ರಾಜ್ಯೋತ್ಸವ, ಕನ್ನಡದ ವಿಷಯ ಏನೋ ಒಂದಷ್ಟು ಮಾತಾಡ್ಬಿಟ್ಟಿದ್ದೀರಾ. ನೀವೇನೋ ಕನ್ನಡ ಸಾರಸ್ವತ ಲೋಕಕ್ಕೆ, ಕರ್ನಾಟಕದ ಜನಮಾನಸಕ್ಕೆ ನಿಮ್ಮ ಕೊಡುಗೆ ತುಂಬ ಅಪಾರವಾದದ್ದು, ಒಪ್ಕೊಳ್ಳೋಣ.